ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ನಾನು ಪುಂಡಿ ಪಲ್ಯ ಮತ್ತು ಹೆಸರು ಕಾಳಿಂದ ಒಂದು ರುಚಿಕರವಾದಂಥ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಜೊತೆ ಮತ್ತು ಮಧ್ಯಾಹ್ನಕ್ಕೆ ಟಿಫಿನ್ ಬಾಕ್ಸಿಗೆ ಚಲೋ ಆಗಿರುತ್ತೆ ನೋಡಿ. ಇದ್ರ ಜೊತೆ ಸ್ವಲ್ಪ ಗುರಳಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆ ಪಲ್ಯ ಮಾಡೋದಕ್ಕಂತನೇ 1 ಗ್ಲಾಸ್ ಆಗುವಷ್ಟು ಹೆಸರು ಕಾಳನ್ನು ಕುದಿಸ್ತಾ ಇದ್ದೆ. ಹೆಸರು ಕಾಳು ಚೆನ್ನಾಗಿ ಕುದಿಬೇಕಿದು, ಅಂದರೆ ಮೆತ್ತಗೆ ಕುದ್ರೆ ನಮಗೆ ಸ್ವಲ್ಪ ಲಾಸ್ಟಿಗೆ ಚಲೋ ಅನಿಸುತ್ತೆ. ಇಲ್ಲಿ ನೋಡಿ, ನಾ ಪುಂಡಿ ಪಲ್ಯ 1 ಕಟ್ ಆಗುವಷ್ಟು ಪುಂಡಿ ಪಲ್ಯನ ಚೆನ್ನಾಗಿ ರಾತ್ರಿನೇ ಬಿಡಿಸಿ ತೊಳೆದಿಟ್ಟಿದ್ದೆ ನೋಡಿ. ಇದನ್ನ ಒಂದು 10 ನಿಮಿಷ ಕುದಿಸ್ಬೇಕು. ಕುದಿಸಿ ಒಮ್ಮೆ ತಣ್ಣೀರು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಬಸಿಬೇಕು. ಇಲ್ಲಾಂದ್ರೆ ಅದು ಜಾಸ್ತಿ ಹುಳಿ ಇರುತ್ತಲ್ಲ, ಪುಂಡಿ ಪಲ್ಯ ಹುಳಿ ಅನ್ನಿಸ್ಬಿಡುತ್ತೆ. 1-2 ಸರಿ ತಣ್ಣೀರು ಹಾಕಿ ತೊಳೆದು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅಂದ್ರೆ ಎಲೆ ಎಲ್ಲ ಚೆನ್ನಾಗಿ ಸಣ್ಣ ಆಗ್ಬೇಕಂತಂದ್ರೆ ನಾವು ಕುದಿ ತನಕ ಅಂತಂದ್ರೆ ಲೇಟ್ ಆಗಿಬಿಡುತ್ತೆ. ಆದ್ದರಿಂದ 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸಿ ನೀರನ್ನು ಬಸ್ದು ಈ ಥರ ಸ್ಮ್ಯಾಶ್ ಮಾಡಬೇಕು. ಒಂದು 2 ನಿಮಿಷ ನೋಡಿ. ಈ ಥರ ಚೆನ್ನಾಗಿ ಸಣ್ಣಾಗಿ ಒಬ್ಬೊಬ್ಬರು ಮಿಕ್ಸಿಗೂ ಹಾಕ್ತಿರ್ತಾರೆ. ಮಿಕ್ಸಿಗೆ ಹಾಕಿದರೆ ಟೇಸ್ಟ್ ಆಗೋಲ್ಲ, ಆದ್ದರಿಂದ ಈ ಥರ ಸ್ಮ್ಯಾಶ್ ಮಾಡಬೇಕು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ. ಇಲ್ಲೇ ನಾನು ಹೆಸರು ಕಾಳು ಏನು ಕುದಿಸೋದಕ್ಕೆ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ಕುದ್ದಿದೆ ಈಗ. ಅಂದರೆ ಕಾಳೆಲ್ಲ ಮೆತ್ತಗೆ ಕುದಿಬೇಕು, ಸ್ವಲ್ಪ ಗಟ್ಟಿಯಾಗಿರಬಾರ್ದು. ಈಗ ಮತ್ತೆ ಏನು ಮಾಡಬೇಕು, ಇದನ್ನ ಒಲೆ ಮೇಲೆ ಇಟ್ಟು ಅಂದರೆ ನೀರು ಹಾಕಬೇಡಿ. ನೀರು ಹಾಕಿದರೆ ಏನಾಗುತ್ತೆ, ಇದು ಪಲ್ಯ ಸ್ವಲ್ಪ ತೆಳುವಾಗಿಬಿಡುತ್ತೆ, ಗಟ್ಟಿ ಆಗೋದಿಲ್ಲ. ಬರೀ ನೀರಿನ ಅಂಶನ ಇದಾಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ನೀರು ಹಾಕದೆ ಹಂಗೆ ನೀವೇನು ಸಣ್ಣ ಮಾಡಿರ್ತೀರಲ್ಲ ಅದಿಟ್ಟು ಅದಕ್ಕೆ ಒಂದು 4 ಚಮಚದಾಗಷ್ಟು ನೀವೇನು ಹೆಸರು ಕಾಳನ್ನು ಕುದಿಸಿರ್ತೀರಲ್ಲ ಅದನ್ನ ಹಾಕಬೇಕು. ಇದು ಭಾಳ ಹೊತ್ತೇನು ಆಗೋದಿಲ್ಲ. ನೀವು ಕುಕ್ಕರ್ ಒಳಗೆ ಮಾಡ್ತಿದ್ರು ಎರಡನ್ನೂ ಕುಕ್ಕರ್ ಒಳಗೆ ಹಾಕಕ್ಕೆ ಹೋಗಬೇಡಿ. ಯಾಕಂದ್ರೆ ಪುಂಡಿ ಪಲ್ಯ ಒಂದೊಂದು ಸಾರಿ ಕುಕ್ಕರ್ ಒಳಗೆ ಸಿಕ್ಕೊಂಡು ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರ್ತೈತಿ. ಆದ್ದರಿಂದ ಈ ಥರ ಒಲೆ ಮೇಲೆ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಎಲೆ ಎಲ್ಲ ಜಲ್ದಿ ಕುದ್ಬಿಡುತ್ತೆ. ಈ ಥರ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಕಾಳಿನಲ್ಲೇ ನೀರಿನಂಶ ಇರೋದ್ರಿಂದ ನೀರು ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ 1-2 ನಿಮಿಷ ಕುದಿಬೇಕಿದು. ಇದಕ್ಕೆ ನಾವು ಜಾಸ್ತಿ ಮಸಾಲೆನೂ ಹಾಕಲ್ಲ, ಏನೂ ಹಾಕಲ್ಲ. ಇಲ್ಲಿ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, 1 ಗಡ್ಡೆ ಬೆಳ್ಳುಳ್ಳಿ, ಇವು 3 ಐಟಮ್ ಇದ್ದರೆ ಸಾಕು. ಲಾಸ್ಟಿಗೆ ಮತ್ತು ನಾವು ಸಣ್ಣ ಮಾಡಬೇಕಾದ್ರೆ ಆವಾಗ ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕಿ ಕುದಿಸ್ಬಾರ್ದು ನೋಡಿ. ಉಪ್ಪನ್ನು ಲಾಸ್ಟಿಗೆ ಹಾಕಬೇಕು ಈ ಪಲ್ಯಕ್ಕೆ. ಇದು ಒಂದು 5-6 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದ್ರೆ ರುಚಿ ಇದಾಗುತ್ತೆ. ಅಂದರೆ ಮೆಣಸಿನ್ಕಾಯಿ ಅದೆಲ್ಲ ಖಾರ ಒಂದು ಸ್ವಲ್ಪ ಬಿಡಬೇಕು ನೋಡಿ. ಒಂದು 5 ನಿಮಿಷ ಸಾಕು. ಕುದಿಸಿದ ಮೇಲೆ ಕೆಳಗಿಳಿಸಿ ನೋಡಿ. ಸ್ವಲ್ಪ ಉಪ್ಪು ಹಾಕಿದೆ ನಾನು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಸಣ್ಣ ಉಪ್ಪು ಹಾಕ್ತಿದ್ರೆ ಸಣ್ಣ ಉಪ್ಪು ಹಾಕಿ, ದೊಡ್ಡ ಉಪ್ಪು ಹಾಕ್ತಿದ್ರೆ ದೊಡ್ಡ ಉಪ್ಪನ್ನು ಹಾಕಿ. 2 ಹಾಕಿದರೂ ಕರಗುತ್ತೆ, ಯಾಕಂದರೆ ಬಿಸಿ ಇರುತ್ತಲ್ಲ, ಕರಗುತ್ತೆ. ನೀವು ಯಾವ ಮಸಾಲೆ ಬೇಕಾಗಿಲ್ಲ, ಯಾವ ಖಾರನೂ ಬೇಕಾಗಿಲ್ಲ. ಜಸ್ಟ್ ಉಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದ್ದರೆ ಸಾಕು.
ಮತ್ತು ನಾವು ಎಣ್ಣೆನೂ ಬಳಸಲ್ಲ. ಇಲ್ಲ ಎಣ್ಣೆ ಇಲ್ಲ, ಜೀರಿಗೆ ಒಗ್ಗರಣೆ ಇಲ್ಲ. ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಇದು. ನೀವೊಮ್ಮೆ ಟ್ರೈ ಮಾಡಿ. ಇದ್ರ ಜೊತೆ ನೀವು ಶೇಂಗಾ ಚಟ್ನಿ ಅಥವಾ ಗುರೆಡ್ ಚಟ್ನಿ ಯಾವುದಾದ್ರೂ ಹಾಕ್ಕೊಂಡು ತಿನ್ಬೋದು. ಭಾಳ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟೂ ಮಾಡಿ. ಯಾಕಂದರೆ ನಮಗೂ ಇನ್ನೂ ವಿಡಿಯೋ ಮಾಡೋಕ್ಕೆ ಹೆಚ್ಚಿಗೆ ಖುಷಿ ಆಗುತ್ತೆ. ಅದರಿಂದ ನೋಡಿ, ನೀವು ಮಧ್ಯಾಹ್ನ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಂದ್ರೂ ಚೆನ್ನಾಗಿರುತ್ತೆ. ನೋಡಿ ಪುಂಡಿ ಪಲ್ಯ ಎಲ್ಲ ಎಲೆ ಥರ ಏನೂ ಇಲ್ಲ, ಎಲ್ಲ ಸಣ್ಣಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.